ನಮಸ್ಕಾರ ಸ್ನೇಹಿತರೆ, ಎಕ್ಸೆಲ್ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಕನ್ನಡದ ಹುಡುಗ ಪ್ರದೀಪ್. ಮೈಕ್ರೋಸಾಫ್ಟ್ ಎಕ್ಸೆಲ್ ಅನ್ನು ಕನ್ನಡದಲ್ಲಿ ಸುಲಭವಾಗಿ ಕಲಿಯುವಂಥ ಒಂದು ಸಣ್ಣ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಹಾಗಾದರೆ ಇವತ್ತಿನ ವಿಷಯ ಏನಂತ ತಿಳ್ಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಡೇಟ್ಗೆ ಸಂಬಂಧಪಟ್ಟಂತ ಇಒ ಮಂತ್ ಅನ್ನೋ ಒಂದು ಫಾರ್ಮುಲಾ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇಒ ಮಂತ್ ಅಂದ್ರೆ ಎಂಡ್ ಆಫ್ ಮಂತ್ ಅಂತ. ಅಂದ್ರೆ ಯಾವುದೇ ಒಂದು ಡೇಟ್ ನ ಆಧಾರವಾಗಿ ಇಟ್ಕೊಂಡು ಆ ಡೇಟ್ ಯಾವ ಮಂತ್ ಅಲ್ಲಿ ಇದೆಯೋ ಆ ಮಂತ್ ನ ಲಾಸ್ಟ್ ಡೇ ಯಾವಾಗ ಅಂತ ತಿಳ್ಕೊಳೋದಕ್ಕೆ. ಉದಾಹರಣೆಗೆ ನಾನಿಲ್ಲಿ ಜನವರಿ 12 ಅಂತ ಕೊಡ್ತೀನಿ. ಜನವರಿ 12ಗೆ ಲಾಸ್ಟ್ ವರ್ಕಿಂಗ್ ಡೇ ಯಾವುದು? ಜನವರಿ 31st, 2021. ಇದನ್ನ ನಾವು ಹೇಗೆ ಕಂಡುಹಿಡಿಯೋದು ಅಂತಂದ್ರೆ ನೋಡಿ, ಇಒ ಮಂತ್ ಅಂತ ಟೈಪ್ ಮಾಡಿ ಸ್ಟಾರ್ಟ್ ಡೇಟ್ ನ ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಸಿಂಟ್ಯಾಕ್ಸ್ ಪ್ರಕಾರ ಕಾಮ ಎಷ್ಟು ಮಂತ್ ಅಂದ್ರೆ ಈಗ ಕರೆಂಟ್ ಮಂತ್ ಆಗಿರೋದ್ರಿಂದ ನಾವು 0 ಕೊಡಬೇಕಾಗುತ್ತೆ. ಪ್ರೀವಿಯಸ್ ಮಂತ್ ಅಂದ್ರೆ -1, ನೆಕ್ಸ್ಟ್ ಮಂತ್ ಅಂದ್ರೆ 1, ಅದರ್ ನೆಕ್ಸ್ಟ್ ಮಂತ್ ಅಂದ್ರೆ 2. ಆ ಥರ ನೀವು ಇನ್ಕ್ರೀಸ್ಮೆಂಟ್ ಆ ಥರ ಡಿಕ್ರಿಮೆಂಟ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ನೋಡಿದ್ರಲ್ಲ, ಇಲ್ಲಿ ಜನವರಿ 31st ಅಂತ ಇಲ್ಲಿ ಬಂತು. ಇದು ನಾವು ಯಾಕೆ ಬಳಸ್ತೀವಿ? ಯಾಕೆ ಇದು ತುಂಬಾ ಸಿಂಪಲ್ ಅಲ್ವಾ? ಒಂದು ಡೇಟ್ ನೋಡಿದ್ರೆ ಅದರ ಎಂಡ್ ಆಫ್ ದ ಮಂತ್ ನಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತಲ್ವಾ ಅಂತ ನಾವು ತಿಳ್ಕೊಬಹುದು. ಆದರೆ ಕೆಲವು ಡೇಟ್ಸ್ ನ ನಾವು ಡೈನಮಿಕ್ ಆಗಿ ಎಂಟರ್ ಮಾಡಬೇಕಾಗುತ್ತೆ. ಆ ಸಂದರ್ಭದಲ್ಲಿ ನಾವು ಈ ಫಾರ್ಮುಲಾನ ಬಳಸ್ಕೊಂಡು ಸುಲಭವಾಗಿ ನಾವು ಡೇಟ್ಸ್ ನ ಎಂಟರ್ ಮಾಡಬಹುದು. ಉದಾಹರಣೆಗೆ, ಪ್ರತಿ ತಿಂಗಳು 15ನೇ ತಾರೀಕು ಒಂದು ರಿಪೋರ್ಟ್ ಕಳಿಸ್ಬೇಕು ಅಂತ ಇಟ್ಕೊಳ್ಳಿ. ಅಂದ್ರೆ ಫೋರ್ಟ್ ನೈಟ್ಲಿ ರಿಪೋರ್ಟ್ ಒಂದು ಕಳಿಸ್ಬೇಕಂತ ಇಟ್ಕೊಳ್ಳಿ. ಸೊ ಅದಕ್ಕೆ ನಮಗೆ ಒಂದು ರಿಮೈಂಡರ್ ಬರೋ ತರ, ಇಲ್ಲ ಕಂಡೀಷನಲ್ ಫಾರ್ಮ್ಯಾಟಿಂಗ್ ತರ ಹೈಲೈಟ್ ಆಗೋ ತರ ನಮಗೆ ಗೊತ್ತಾಗಬೇಕು ಅಂತಂದ್ರೆ ಅದನ್ನ ನಾವು ಈ ತರ ಡೇಟ್ಸ್ ಪ್ರಕಾರ ನಾವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಓಕೆನಾ? ಸೊ ಇಲ್ಲಿ ನಾನು ನಿಮಗೆ ಉದಾಹರಣೆಗೆ ನೋಡಿ -1 ಇಂದ 10 ವರೆಗೂ ಕೊಟ್ಟಿದ್ದೀನಿ. ಅಂದ್ರೆ ಟೋಟಲ್ ಆಗಿ 12 ತಿಂಗಳು. 12 ತಿಂಗಳಲ್ಲಿ 15ನೇ ತಾರೀಕನ್ನ ಎಂಟರ್ ಮಾಡಬೇಕು ಅಂತ ಇಟ್ಕೊಳ್ಳಿ. ನೋಡಿ, ನಾನು ಇಲ್ಲಿ ಕೊಡ್ತೀನಿ = ಇಒ ಮಂತ್ ಆಫ್ ಸ್ಟಾರ್ಟ್ ಡೇಟ್ ಕೊಡ್ತಾ ಇದ್ದೀನಿ. ನಂತರ ನಾನು ನಂಬರ್ ಆಫ್ ಮಂತ್ಸ್ ನ -1 ತಗೊಂತಾ ಇದ್ದೀನಿ. ಯಾಕೆ ಅಂತಂದ್ರೆ -1 ತಗೊಂಡಾಗ ನಮ್ಗೆ ಏನಾಗುತ್ತೆ, ಜನವರಿ 15 ಬರ್ಬೇಕಂದ್ರೆ ನಾವು ಡಿಸೆಂಬರ್ 31, 2020ನೇ ಇಸ್ವಿಗೆ ಹೋಗಿ ಅಲ್ಲಿಂದ ಮತ್ತೆ 15 ನಂಬರ್ನ ಆ್ಯಡ್ ಮಾಡಿದ್ರೆ ನಮಗೆ ಜನವರಿ 15 ಅಂತ ಬರುತ್ತೆ. ನೋಡಿದ್ರಲ್ಲ, ನೋಡಿ ಬಂತು. ಅದೇ ರೀತಿ ನಾನು ಇಲ್ಲಿ ಡ್ರ್ಯಾಗ್ ಮಾಡ್ತಾ ಹೋಗ್ತೀನಿ. ನೋಡಿದ್ರಲ್ಲ, ಈ ಡೇಟ್ನ ಆಧಾರವಾಗಿ ಇಟ್ಕೊಂಡು ನಾವು ಪ್ರತಿ ತಿಂಗಳು 15ನೇ ತಾರೀಕು ಇಲ್ಲಿ ಎಂಟರ್ ಮಾಡಿದ್ವಿ. ಅರ್ಥ ಆಯ್ತಲ್ಲ? ಇದು ತುಂಬಾ ಸಿಂಪಲ್. ಇಲ್ಲಾಂದ್ರೆ ನಾವು ಪ್ರತಿ ಸಲ ಈ ತರ ಟೈಪ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಬರೀ 12 ಡೇಟ್ಸ್ ಆದ್ರೆ ನೀವು ಮ್ಯಾನ್ಯುಯಲ್ ಆಗಿ ಒನ್ ಟೈಮ್ ಎಂಟ್ರಿ ಮಾಡಿ ಬಿಟ್ಬಿಡ್ಬೋದು. ಆದ್ರೆ ಇದು ಡೈನಮಿಕ್ ಆಯಿತು ಅಂತಂದ್ರೆ ನೀವು ಪ್ರತಿ ಸಲ ಎಂಟರ್ ಮಾಡೋದು ನಿಮಗೆ ತುಂಬಾ ಕಷ್ಟ ಆಗುತ್ತೆ. ಉದಾಹರಣೆಗೆ, ನನಗೆ ಈ ಡೇಟು ಒಂದು 10 ವರ್ಷದ ಹಿಂದೆ ಬೇಕಾಯಿತು, ಇಲ್ಲ ಇನ್ನೂ 10 ವರ್ಷದ ಮುಂಚೆ ಬೇಕಾಯಿತು, ಮುಂದಿನ ಫ್ಯೂಚರ್ ಡೇಟ್ ಇಂದ ನನಗೆ ಬೇಕಾಯಿತು ಅಂತ ತಿಳ್ಕೋಣ. ಫಾರ್ ಎಕ್ಸಾಂಪಲ್, ನಾನಿಲ್ಲಿ ಮಾರ್ಚ್ 5, 2025 ಅಂತ ಕೊಡ್ತೀನಿ. ನೋಡಿ, ಇವೆಲ್ಲ ನಿಮಗೆ ಡೈನಮಿಕ್ ಆಗಿ ಬರುತ್ತೆ. ಸೊ ಇದು ನಿಮಗೆ ಸಿನಾರಿಯೋ ಬೇಸ್ ಮೇಲೆ ಇದು ಹೇಗೆ ಬಳಸಬಹುದು ಅಂತ ನಿಮಗೆ ಆಟೋಮೆಟಿಕ್ ಆಗಿ ಐಡಿಯಾ ಬರುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ದಯವಿಟ್ಟು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಧನ್ಯವಾದಗಳು.